ಮಾತಾಡಿಲ್ಲ. ಅವರನ್ನ ಖಂಡಿತವಾಗ್ಲೂ ನಮ್ಮ ವೇದಿಕೆಗಳಲ್ಲಿ ನಾವು ಖಂಡಿಸಿದ್ವಿ. ಈ ತರ ಅಚಾತುರವಾಗಿ ಮಾತಾಡಿದ್ರೆ ದಯಮಾಡಿ ಮಾಡಬಾರ್ದು ನಮ್ಮ ವೇದಿಕೆಗಳಲ್ಲಿ ನಮ್ಮ ನಾಯಕರಿಗೆ ನಾವು ಹೇಳುವಂತ ಕೆಲಸವನ್ನ ಮಾಡಿದ್ವಿ. ಅದೇ ರೀತಿ ಮೊನ್ನೆ ಸದನದಲ್ಲೂ ಕೂಡ ಶ್ರೀಮತಿ ಭಾರತೀಯ ಶೆಟ್ಟಿ ಅವರು ಇದನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಆದ್ರೆ ಎಲ್ಲಾ ಘಟನೆಗಳು ನಡೀತಲ್ಲ, ಮುಂದೆ ಶಾಸಕರು ಹೇಳಿದ್ರು, ಸಚಿವರು ಹೇಳಿದ್ರು, ತಪ್ಪಿತಸ್ಥರಿಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳೋಕೆ ಹೇಳಿದೀವಿ. ಯಾರು ತಪ್ಪಿತಸ್ಥರು? ಇನ್ನೂ ಅನುಮಾನ ಇದೆಯಾ ಯಾರು ತಪ್ಪಿತಸ್ಥರು ಅಂತ? ಏನ್ ಪೊಲೀಸರು ಅವ್ರ ಮನೆಯಲ್ಲಿ ಅರೆಸ್ಟ್ ಮಾಡಕ್ ಹೋಗಿದ್ದು ತಪ್ಪಾಗಿಲ್ಲ ಅಥವಾ ಅವರು ಹಲ್ಲೆ ಮಾಡಿದ ತಪ್ಪ? ಅದನ್ನ ಸ್ಪಷ್ಟವಾಗಿ ಖಂಡಿಸಿ ಹೇಳಬೇಕು ಅನ್ನೋ ಒಂದು ಸಾಮಾನ್ಯ ಹೇಳಿಕೆ ಕೂಡ ಕೊಡ್ತಾ ಇರುವಲ್ಲ. ಇದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಹಿಳಾ ಅಧಿಕಾರಿ, ಯಾವುದೋ ಸಾಮಾನ್ಯ ಜನರ ಬಗ್ಗೆ ನೀವು ಎಷ್ಟು ಕಾಳಜಿ ತೋರಿಸ್ತೀರಿ ಅನ್ನೋದು ಇದು ಒಂದು ಸಂದೇಶ ಕೊಡುತ್ತೆ ಸ್ವಾಮಿ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ, ಖಂಡಿತ ನಿಮ್ಮ ಹೇಳಿಕೆಗೆ ನಾವು ಗೌರವಿಸ್ತೀವಿ. ಆದ್ರೆ ಈ ಘಟನೆ ನಡೆದಿರೋದನ್ನ ಖಂಡಿಸ್ಬೇಕಲ್ಲ. ಒಂದಾದ್ರೂ ಹೇಳಿಕೆ ಅವ್ರ ಪರವಾಗಿ ಸಂಸದರಾಗಿ ಶಾಸಕರಾಗಿ ಯಾಕೆ ಬಂದಿಲ್ಲ? ಇದನ್ನ ಖಂಡಿಸ್ತೀವಿ ನಾವು ಅಂತ ಹೇಳ್ಬೇಕಲ್ಲ ಅವರು. ಹಾಗಾಗಿ ಅವರು ಯಾವಾಗಲೂ ನಗ್ತಾರಂತಾನೆ ಮಾತಾಡ್ತಿರ್ತಾರಲ್ಲ, ಅವ್ರಿಗೆ ಅನ್ವಯಿಸಿನೇ ಹೇಳ್ತೀವಿ ಹಿರಿಯರು. ಮತ್ತೆ ಈಗ ಹೊಸ ಅದು ಅಪ್ಗ್ರೇಡೇಷನ್ ಆದಾಗ ಎಲ್ಲದೂ ಅಪ್ಗ್ರೇಡ್ ಆಗ್ಬೇಕಲ್ಲ ಸರ್. ಸರ್ಕಾರಕ್ಕೆ ಯಾವುದೇ ರೀತಿಯ ಜನರ ಬಗ್ಗೆ ಬದ್ಧತೆ ಇಲ್ಲ, ಆಡಳಿತದ ಬಗ್ಗೆ ಬದ್ಧತೆ ಇಲ್ಲ. ಎಲ್ಲರೂ ಸತ್ತು ಸರ್ಟಿಫಿಕೇಟ್ದಿಂದ ಹಿಡ್ಕೊಂಡು ಹುಟ್ಟಿದ ಸರ್ಟಿಫಿಕೇಟ್ ತನಕ ಎಲ್ಲದರಿಂದ ರೇಟನ್ನು ಏರಿಸಿದ್ದಾರೆ. ಎಲೆಕ್ಟ್ರಿಸಿಟಿ ರೇಟನ್ನು ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಮನೆಗಳ ಟ್ಯಾಕ್ಸಸನ್ನು ಏರಿಸಿದ್ದಾರೆ, ಉತ್ತಾರದ ರೇಟ್ ಏರಿಸಿದ್ದಾರೆ. ಪ್ರತಿಯೊಂದು ರೇಟನ್ನು ಕೂಡ ಈ ಸರ್ಕಾರ ಹಾಲಿನ ದರ ಏರಿಸುತ್ತೆ, ಸರಾಯಿ ದರ ಏರಿಸುತ್ತೆ. ಇವತ್ತು ಮೆಟ್ರೋ ದರ ಮತ್ತು ಎಲೆಕ್ಟ್ರಿಸಿಟಿ ದರ ಮತ್ತು ಇನ್ನೊಂದು ರೌಂಡು ಏರ್ಸಕ್ಕೆ ಹೊರಟಿದ್ದಾರೆ. ಇವತ್ತು ಈ ಸರ್ಕಾರ ಖಾಲಿ ಸರ್ಕಾರ ಅಂತೇಳಿ ತೇಜಸ್ವಿ ಸೂರ್ಯ ಅವರು ಪ್ರೊಟೆಸ್ಟ್ ಮಾಡೋಕ್ಕೆ ಹೋದರೆ ಮಾತಿಗೆ ಸಂವಿಧಾನದ ಉಲ್ಲೇಖ ಮಾಡುವಂಥ ಇವರು ನಾಯಕರು ರಾಹುಲ್ ಗಾಂಧಿ ಅವರು ಕೈಯಾಗ ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೆ. ಆದರೆ ಸಂವಿಧಾನಕ್ಕೆ ವಿರೋಧವಾಗಿ ಒಬ್ಬ ಲೋಕಸಭಾ ಸದಸ್ಯನ ಇವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಏಕೈಕ ಕಾರಣಕ್ಕೆ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಖಾಲಿ ಟ್ರಂಕಿನ ಸರ್ಕಾರನೇ ಐತಿ. ಯಾಕಂದ್ರೆ ಆ ಟ್ರಂಕ್ ಅನ್ನೋದು ಪೂರ್ತಿ ಇರುವಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಖಾಲಿ ಮಾಡಿ ಡೆಲ್ಲಿಗೆ ಕಳಿಸ್ಯಾರ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಖಾಲಿ ಐತಿ, ಟ್ರಂಕ್ ಖಾಲಿ ಐತೆ ಅನ್ನೋದು ಸಾಮಾನ್ಯ ಜನರಿಗೆ ಕೂಡ ಗೊತ್ತಿದ್ದಂಥ ವಿಷಯ. ಅದನ್ನು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ತೇಜಸ್ವಿ ಸೂರ್ಯ ಅವರಿಗೆ ಇವರೇನು ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಇದು ಭಾಳ ಅಂತಂದ್ರೆ ಭಾಳ ನಮಗೆ ನಗಿ ಬರ್ತದೆ ರಾಜ್ಯ ಸರ್ಕಾರ ಇಂಥ ಕೆಲಸ ಮಾಡೋಕ್ಕೆ.